ಹಾಸನಾಂಬೆ ಎದುರು ದಳಪತಿಗಳ ಪ್ರತಿಭಟನೆ. ಹಾಸನಾಂಬೆ ದರ್ಶನದ ಸಂದರ್ಭದಲ್ಲಿ ಎಚ್ಡಿಕೆಗೆ ಅಗೌರವ ಆರೋಪ ಕೇಳಿಬರ್ತಾ ಇದೆ. ಸ್ಥಳೀಯ ಶಾಸಕರನ್ನ ಕಡೆಗಣಿಸಲಾಗಿದೆ ಅಂತ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಸ್ಥಳೀಯ ಶಾಸಕರನ್ನ ಕಡೆಗಣಿಸಲಾಗಿದೆ ಅಂತ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಹಾಸನಾಂಬೆ ದೇವಾಲಯದ ಮುಂದೆ ಜೆಡಿಎಸ್ ಮುಖಂಡರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಾಸನಾಂಬೆ ಎದುರು ದಳಪತಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಗಮನಿಸ್ತಾ ಇದ್ದೀವಿ. ಮನವೊಲಿಸೋದಕ್ಕೆ ಉಪವಿಭಾಗಾಧಿಕಾರಿ ಸಿಕ್ಕಾಪಟ್ಟೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಆದರೂ ಕೂಡ ಅವರು ಸೈಲೆಂಟ್ ಆಗ್ತಾ ಇಲ್ಲ. ಸ್ವರೂಪ್ ಪ್ರಕಾಶ್ ಇದ್ದಾರೆ ನೋಡಿ, ಅಲ್ಲಿನ ಶಾಸಕರು ಗಮನಿಸಬಹುದು. ಶಾಸಕರ ನೇತೃತ್ವದಲ್ಲೇ ನಡೆದಿರುವಂಥ ಒಂದು ಪ್ರತಿಭಟನೆ ಇದು. ಅಂದರೆ ಎಚ್ಡಿಕೆಗೆ ಅಗೌರವ, ಅಂದರೆ ಅಲ್ಲಿ ಅವಮಾನ ಆಗಿದೆ ಅನ್ನೋ ಒಂದು ಆರೋಪ ಇದೆ. ಹಾಗಾಗಿ ಸ್ಥಳೀಯ ಶಾಸಕರನ್ನು ಕಡೆಗಣಿಸಲಾಗಿದೆ ಅನ್ನೋ ಒಂದು ಆರೋಪ ಇದೆ. ಇದನ್ನೆಲ್ಲ ಮುಂದಿಟ್ಕೊಂಡು ಹಾಸನಾಂಬೆ ದೇವಾಲಯದ ಮುಂದೆ JDS ಕಾರ್ಯಕರ್ತರು, JDSನ ಮುಖಂಡರು ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಅವರನ್ನ ಮನವೊಲಿಸುವುದಕ್ಕೆ ಬೇಡ ಈ ಪ್ರತಿಭಟನೆಗಳು. ಈಗ ಹಾಸನಾಂಬೆಯ ದರ್ಶನವನ್ನ ಪಡೆಯುವುದಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ತೊಂದರೆ ಆಗುತ್ತೆ. ಈ ಪ್ರತಿಭಟನೆಯನ್ನ ಹಿಂಪಡೆದುಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಉಪವಿಭಾಗಾಧಿಕಾರಿ ಮಾರುತಿಯವರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಜೊತೆಗೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ವಿರುದ್ಧ ಪ್ರತಿಭಟನಾಕಾರರು ಈ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವುದು. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಬರಬೇಕು, ಅಲ್ಲಿವರೆಗೂ ಕೂಡ ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಹಾಸನ DC ವಿರುದ್ಧ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿರುವುದು. ನಾವು ಕಟ್ಟಿದ ಹಾಸನಾಂಬೆ ದೇವಾಲಯದಲ್ಲಿ ಅವರ ಅಧಿಕಾರ ಬೇಡ, ಬೇರೆ ಯಾರಿಗೂ ಶಿಷ್ಟಾಚಾರ ಕೊಟ್ಟಿಲ್ವೇನ್ರಿ? AC ಮಾರುತಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕ ಸ್ವರೂಪ್ ಪ್ರಕಾಶ್. ಕುಮಾರಸ್ವಾಮಿ ಈ ನಾಡಿನ ಮಣ್ಣಿನ ಮಗ, ಜಿಲ್ಲಾಧಿಕಾರಿನೇ ಬರಲಿ, ಅವರೇ ಉತ್ತರ ಕೊಡ್ಲಿ ಅಂತ ಹೇಳಿ ಆಗ್ರಹಿಸಿದ್ದಾರೆ. ಮಾಜಿ ಸಚಿವರಾದ HK ಕುಮಾರಸ್ವಾಮಿ ಅವರು, ಅದೇ ರೀತಿ ಶನಿವರಪ್ಪ ಗಿರೀಶ್ ಅವರು, ಎಲ್ಲ ಕೂಡ ಮುಖಂಡರು, ಹಿರಿಯರು, ಎಸ್ದೇಗೌಡರು, ನಮ್ಮ ನಾಗೇಂದ್ರ ಅವರು ಎಲ್ಲರೂ ಕೂಡ ಇಲ್ಲಿ ಸೇರಿದ್ರೆ ಕೇಂದ್ರ ಸಚಿವರು ಅದು ಒಬ್ಬ ಮುಖ್ಯಮಂತ್ರಿಗಳಿಗೆ ಸಮಾನವಾದಂತ ಹುದ್ದೆ. ದಯವಿಟ್ಟು ಇದು ಆಡಳಿತ ಗಮನಿಸಬೇಕು. ಕೇಂದ್ರ ಸಚಿವರು ಬಂದಾಗ ಹೇಗೆ ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕು ಹಾಗೆ ಮಾಡಿಲ್ಲ. ಇದನ್ನ ನಾವು, ನಮ್ಮ ಪಕ್ಷ ಇದನ್ನ ಧಿಕ್ಕಾರ ಹೇಳ್ತಾ ಇದೆ. ಇದರಲ್ಲಿ ರಾಜಕೀಯ ಇದೆ. ಇವತ್ತು ಮೇಡಮ್ ಅವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನನಗೆ ಆಶ್ಚರ್ಯ ಆಗ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮೈಕ್ ಹಿಡ್ಕೊಂಡು ಆದೇಶ ಮಾಡ್ತಿದ್ದಾರೆ ಅಂದ್ರೆ ಆಡಳಿತ ವಿಫಲ ಆಗಿದೆ ಅಂತ ಅರ್ಥ. ನಿಮ್ಮ DC ಅವ್ರ ಕೈಲಿ, ತಹಶೀಲ್ದಾರ್ಗಳ ಕೈಲಿ, AC ಕೈಲಿ ಏನು ಕೆಲಸ ಮಾಡಕ್ಕಾಗ್ತಾ ಇಲ್ಲ ಅಂತ ಇದರ ಅರ್ಥ. ಇದು ಮೊನ್ನೆ SP ಮೇಡಮ್